ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ದಿಢೀರ್ ಮಸಾಲೆ ರವೆ ರೊಟ್ಟಿ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ. ಇದು 5 ನಿಮಿಷದೊಳಗೆಲ್ಲ ನೀವು ಮಾಡ್ಕೊಂಡ್ಬಿಡ್ಬೋದು. 2ರಿಂದ 3 ದಿನ ನೀವು ಯಾತ್ರೆಗೆ ಹೋಗೋದಾದ್ರೆ ಅಡಿಗೆ ಭಟ್ಟಿರ್ತಾರಲ್ವಾ, ಈ ತರ ರೆಡಿ ಮಾಡಿ ಇಟ್ಕೊಂಡು ಹೋಗ್ಬಿಟ್ರೆ 5 ನಿಮಿಷಕ್ಕೆಲ್ಲ ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಆಗ್ಬಿಡುತ್ತೆ. ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ. 1 ಬೌಲ್ ಅಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಸುಮಾರು ಇದೊಂದು 200 ಗ್ರಾಮ್ ಅಷ್ಟು ಇದೆ. ಈಗ ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀನಿ, ಸಣ್ಣಕ್ಕೆ ಚಾಪ್ ಮಾಡಿರೋದು. 1 ಕ್ಯಾರೆಟ್ ತುರಿದಿರೋದು ಅದನ್ನು ಹಾಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, 1 ಬೌಲ್ ನೋಡ್ರಿ 2ರಿಂದ 3 ಸ್ಪೂನ್ ಅಷ್ಟು ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಟಿರೋದು ಅದನ್ನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕೊಂಡಿದ್ದೀನಿ. ನಿಮಗೆ ಬೇಕು ಅಂದ್ರೆ ನಿಂಬೆಹಣ್ಣಿನ ರಸನಾರು ಹಾಕೋಬಹುದು. ಚೆನ್ನಾಗಿ ಎಲ್ಲ ಕಲಸ್ಕೊಂಡ್ಬಿಡಿ. ನೀರು ಹಾಕೊಳ್ದಂಗೆ ಕಲಸ್ಕೋಬೇಕು. ಸಾಮಾನ್ಯ ರವೆ ರೊಟ್ಟಿ ಮಾಡೋದು ಇದೇ ತರನೇ ನಾವು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನೀರು ಹಾಕೊಳ್ದಲೆ ಒಂದ್ ಸ್ವಲ್ಪ ಗಟ್ಟಿನೇ ಆಗಿದೆ ಇದು, ಯಾಕೆಂದ್ರೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಇರುತ್ತಲ್ವಾ. ಈ ತರ ರವೆನ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾನು ಒಂದು ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. 1 ಸ್ವಲ್ಪ ಹಿಟ್ಟು ಹೆಂಚಿನ ಮೇಲೆ ಹಾಕೊಂಡು 1-2 ಸ್ಪೂನ್ ಅಷ್ಟು ನೀರು ಹಾಕೊಂಡು ಕಲ್ಸ್ಕೊಂತೀನಿ. ತಾಳಿಪಿಟ್ಟು ಅದಕ್ಕೆ ಕಲ್ಸ್ಕೋಬೇಕು. ಈ ತರ ಮಾಡಿದ್ರೆ ತುಂಬಾ ರುಚಿ ಆಗುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ. ಡೈರೆಕ್ಟ್ ಆಗಿ ಹಿಂಗೆ ತೊಟ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು. ಸಾಮಾನ್ಯ ರವೆ ರೊಟ್ಟಿನ ಈ ತರ ಮಾಡ್ಕೊಂಡ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಕಲ್ಸಿಟ್ಬಿಟ್ರೆ ನೀರ್ ಬಿಟ್ಬಿಡುತ್ತೆ. ಅದಕ್ಕೋಸ್ಕರ ನಾನು ನಾನ್ ಸ್ಟಿಕ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಮೊದ್ಲಿಗೆ ಎಣ್ಣೆ ಹಚ್ಚಿಲ್ಲ. ನೀವು ಬೇರೆ ಹೆಂಚಲ್ಲಿ ಮಾಡೋದಾದ್ರೆ ಫಸ್ಟಿಗೆ ಎಣ್ಣೆ ಹಚ್ಕೊಂಡು ಮಾಡ್ಕೋಬೇಕು. ಈಗ ತೊಟ್ಟಿರೋ ಹೆಂಚನ್ನ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ನೀವು ಯಾತ್ರೆಗೆಲ್ಲ ಪ್ಲಾನ್ ಮಾಡಿದ್ರೆ ಅಡಿಗೆ ಭಟ್ರು ಜೊತೆಗಿರ್ತಾರಲ್ವಾ, ಈ ತರ ರವೆ ತಾಳಿಪಿಟ್ಟಿಗೆ ರೆಡಿ ಮಾಡ್ಕೊಂಡು ಹೋಗ್ಬಿಟ್ರೆ ಬೇಗ ಬೇಗ ಆಗ್ಬಿಡುತ್ತೆ. ರುಚಿನೂ ಸೂಪರ್ ಆಗಿರುತ್ತೆ. ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಗಟ್ಟಿ ಆಗಲ್ಲ, ರವೆ ಹಾಕಿರೋದ್ರಿಂದ ಗಟ್ಟಿ ಆಗೋದಿಲ್ಲ, ಟೇಸ್ಟಿ ಆಗಿರುತ್ತೆ. ನೋಡ್ಕೊಂಡ್ರಲ್ವಾ, ಈ ರೆಡಿ ಮಾಡಿರೋ ರವೆನ ಸ್ಟೋರ್ ಮಾಡೋದು ತೋರಿಸ್ತೀನಿ ನೋಡಿ. ಈ ತರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀರ್ ಹಾಕೋ ಅವಶ್ಯಕತೆ ಏನಿಲ್ಲ. ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡ್ಬಿಟ್ರೆ 2ರಿಂದ 3 ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಈರುಳ್ಳಿ ಬೇಡ ಅಂದ್ರೆ ಈರುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು. ನೀವು ಏರ್ ಟೈಟ್ ಕಂಟೈನರು ನೀವು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಪ್ಲೀಸ್ ಚೆಕ್ ಮಾಡ್ಕೋಬಹುದು. ರವೆ ರೊಟ್ಟಿನ ನಾನು ಮುರಿದು ತೋರಿಸ್ತೀನಿ ನೋಡಿ. ಸ್ಮೂತ್ ಆಗಿ ಇರುತ್ತೆ, ಗಟ್ಟಿ ಅಂತೂ ಆಗೋದೇ ಇಲ್ಲ. ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.